ಸಮಟೈಮ್ಸ್ ಲಂಚದಿಂದಲೂ ಕೂಡ ಅನೇಕ ಆಸ್ತಿಪಾಸ್ತಿ ಗಳಿಸಿರ್ತಾರೆ. ದಾವಣಗೆರೆಯ 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ. ಕೆಪಿಟಿಸಿಎಲ್ ಇಂಜಿನಿಯರ್ ಅವರ ನಿವಾಸದಲ್ಲಿ ದಾಳಿಯಾಗಿದೆ. ಎಡಬ್ಲ್ಯೂ ಪ್ರಭಾಕರ್ ಮನೆ, ಕಚೇರಿಯಲ್ಲೂ ಕೂಡ ಶೋಧ ಮುಂದುವರಿತಾ ಇದೆ. ದಾವಣಗೆರೆಯ ಸರಿಸುಮಾರು 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವುದು. ಡಿಎಚ್ ಉಮೇಶ್ ಕೆಪಿಟಿಸಿಎಲ್ ಇಂಜಿನಿಯರ್ ಆಗಿದ್ದಾರೆ. ಅವರ ನಿವಾಸ, ಮತ್ತೊಂದು ಕಡೆ ಎಡಬ್ಲ್ಯೂ ಪ್ರಭಾಕರ್ ಮನೆ, ಅವರ ಕಚೇರಿ, ಎಲ್ಲ ಕಡೆ ಕೂಡ ಶೋಧ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಪ್ರಾರಂಭ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡೊಡನೆ ದಾವಣಗೆರೆಯಲ್ಲಿ ಸರಿಸುಮಾರು 6 ಕಡೆ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತ ಶ್ರುತಿ, ಏನಂತಂದರೆ ರಾಜ್ಯಾದ್ಯಂತ ಇವತ್ತು ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯಲ್ಲಿ ದಾವಣಗೆರೆಯಲ್ಲೂ ಸಹ 6 ಕಡೆ ದಾಳಿಯನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆಯಿಂದಲೇ ಮಾಡ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಪ್ರಮುಖವಾಗಿ ಕೆಪಿಟಿಸಿಎಲ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಡಿಎಚ್ ಉಮೇಶ್ ಹಾಗೂ ಎಡಬ್ಲ್ಯೂ ಬೆಸ್ಕಾಂ ಜಾಗೃತದ ಇಂಜಿನಿಯರ್ ಆಗಿರುವಂಥ ಪ್ರಭಾಕರ್ ಅವ್ರ ಮನೆ ಮೇಲೂ ಸಹ ದಾಳಿಯನ್ನು ಮಾಡಿರುವಂಥದ್ದು. ಸೊ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವ ಹಿನ್ನೆಲೆಯಲ್ಲಿ ಕೂಡ ಲೋಕಾಯುಕ್ತ ಪೊಲೀಸರು ಈಗಾಗಲೇ ಒಂದು ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಸಹ ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ಡು ಮತ್ತು ವಿತ್ ಸ್ವಿಮ್ಮಿಂಗ್ ಪೂಲ್ ಇರುವಂಥ ಮನೆಯನ್ನು ಸಹ ಅಧಿಕಾರಿ ಉಮೇಶ್ ಅವರು ಈಗಾಗಲೇ ನಿರ್ಮಾಣ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಮಂಗಳೂರು ಸೇರಿದಂತೆ ವಿವಿಧೆಡೆ ಕೂಡ ಆಸ್ತಿ ಇರುವಂಥ ಉಮೇಶ್ ಅವರ ಮನೆ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿರುವಂಥದ್ದು. ವೃತ್ತಿ ಇನ್ನಷ್ಟು ಮಾಹಿತಿಗಳಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಭ್ರಷ್ಟ ಅಧಿಕಾರಿಗಳಿಂದ ಆಸ್ತಿ ದಾಖಲಾತಿಗಳು ಸಿಕ್ಕಿದೆ, ಅದು ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು ಶ್ರುತಿ. ಓಕೆ ವಿಠಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ನಮ್ಮ ಪ್ರತಿನಿಧಿ ದಾವಣಗೆರೆಯಿಂದ ಮಾಹಿತಿ ಕೊಡ್ತಾ ಇದ್ರು ವಿಠಲ್, 6 ಕಡೆ ದಾಳಿಯಾಗಿದೆ ಅಂತ. ಸೊ ಸದ್ಯಕ್ಕೆ ಮಾಹಿತಿ ಇಲ್ಲ, ಬಟ್ ಪರಿಶೀಲನೆ ಆಗ್ತಾ ಇದೆ, ಇನ್ನಷ್ಟೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ಬೆಳಗಾವಿಯಲ್ಲಿ ಏನಾಗ್ತಾ ಇದೆ? ಹೌದು ಶ್ರುತಿ, ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಏನು ಅಧಿಕಾರಿಗಳು ಶಾಕನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಏನು ದಾಳಿ ಆದಂತ ಮಹದೇವ್ ಬನ್ನೂರ್ ಅವರ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. ಇವರು ಏನು ಜಿಲ್ಲಾ ಪಂಚಾಯತ್ನ ಎಡಬ್ಲ್ಯೂ ಆಗಿ ಕೆಲಸವನ್ನ ಮಾಡ್ತಿದ್ರು. ಈ ಹಿಂದೆ ಕೂಡ ಇವರನ್ನ ಟ್ರ್ಯಾಪ್ ಅನ್ನ ಮಾಡಿದ್ರು. ಏನು ಲೋಕಾಯುಕ್ತ ಅಧಿಕಾರಿಗಳು ಬೆಳಗಾವಿಯ ಜಿಲ್ಲಾ ಪಂಚಾಯತಿಯ ಏನು ಕಚೇರಿಯಲ್ಲಿ ಎಡಬ್ಲ್ಯೂ ಆಗಿ ಕೆಲಸವನ್ನ ಮಾಡ್ತಿದ್ರು. ಇವತ್ತು ಅಂದ್ರೆ ಈ ಹಿಂದೆ 27 ಲಕ್ಷವನ್ನ ಅವರ ಮನೆಯಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಸಿಕ್ಕಿತ್ತು. ಹೀಗಾಗಿ ಮತ್ತೊಮ್ಮೆ ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಸದ್ಯ ಏನು ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿ ತಾಲೂಕಿನ ಎಳ್ಳೂರು ಹೊರ ವಲಯದಲ್ಲಿ ಇರುವಂತಹ ಅವರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಏನು ಮಹದೇವ್ ಬನ್ನೂರ್ ಏನಿದ್ದಾರೆ, ಇವರು ಏನೇ ಕೆಲಸ ಆಗ್ಬೇಕಾದ್ರೂ ಏನು ಲಂಚವನ್ನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಬೇಡಿಕೆಯನ್ನ ಇಡ್ತಿದ್ರಂತೆ. ಹೀಗಾಗಿ ಅವರ ಮೇಲೆ ದೂರುಗಳು ಸಾಕಷ್ಟು ಬಂದಿದ್ವು. ಈ ಹಿಂದೆ ಕಳೆದ 2 ತಿಂಗಳ ಹಿಂದಷ್ಟೇ ಕೂಡ ಅವರ ಮನೆಯ ಮೇಲೆ ದಾಳಿ ಆಗಿತ್ತು. ದಾಳಿ ಆದಂತ ಸಂದರ್ಭದಲ್ಲಿ ಸುಮಾರು 27 ಲಕ್ಷ ಹಣ ಕೂಡ ಅವರ ಮನೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ ಇವತ್ತು ಆ ದಾಖಲೆಗೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಮುಂದುವರೆದ ಭಾಗವಾಗಿ ಸದ್ಯ ಅವರ ಇಲ್ಲಿ ಎಳ್ಳೂರು ಹೊಲ ವಲಯದಲ್ಲಿ ಇರುವಂತ ಅವರ ಮನೆಯ ಮೇಲೆ ಕೂಡ ಸದ್ಯ ಏನು ಭರತ್ ರೆಡ್ಡಿ ಡಿವೈಎಸ್ಪಿ ಲೋಕಾಯುಕ್ತ ಡಿವೈಎಸ್ಪಿ ಅವರ ನೇತೃತ್ವದಲ್ಲಿ ಸದ್ಯ ದಾಳಿ ಆಗಿದೆ. ದಾಳಿಯಲ್ಲಿ ಈಗ ಏನು ಹಲವು ಮಹತ್ವದ ದಾಖಲೆ ಪತ್ರಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ ಎಡಬ್ಲ್ಯೂ ಅವರ ನಿವಾಸ, ಬನ್ನೂರು ಅವರ ನಿವಾಸ 2ನೇ ಬಾರಿ ದಾಳಿಯಾಗಿರೋದು. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬಹುದು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಬಟ್ ಈ ಭ್ರಷ್ಟಾಧಿಕಾರಿಗಳಿಗೆ ಚಳಿ ಬಿಡಿಸೋದು ಯಾಕಂದ್ರೆ ಅವರು ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಂಡಿರಲ್ಲ. ದುಡ್ಡು ಮಾಡದೆ ಆಸ್ತಿ ಮಾಡದೆ ನಮ್ಮ ಕೆಲಸ ಅಂತ ಅನ್ಕೊಂಡು ಸಿಕ್ಕಲ ಆಸ್ತಿ ಗಳಿಕೆ ಮಾಡಿದ್ರು. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಸಮಟೈಮ್ಸ್ ಲಂಚದಿಂದಲೂ ಕೂಡ ಅನೇಕ ಆಸ್ತಿಪಾಸ್ತಿ ಗಳಿಸಿರ್ತಾರೆ. ದಾವಣಗೆರೆಯ 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರಂತೆ. ಕೆಪಿಟಿಸಿಎಲ್ ಇಂಜಿನಿಯರ್ ಅವರ ನಿವಾಸದಲ್ಲಿ ದಾಳಿಯಾಗಿದೆ. ಎಡಬ್ಲ್ಯೂ ಪ್ರಭಾಕರ್ ಮನೆ, ಕಚೇರಿಯಲ್ಲೂ ಕೂಡ ಶೋಧ ಮುಂದುವರಿತಾ ಇದೆ. ದಾವಣಗೆರೆಯ ಸರಿಸುಮಾರು 6 ಕಡೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿರುವುದು. ಡಿಎಚ್ ಉಮೇಶ್ ಕೆಪಿಟಿಸಿಎಲ್ ಇಂಜಿನಿಯರ್ ಆಗಿದ್ದಾರೆ. ಅವರ ನಿವಾಸ, ಮತ್ತೊಂದು ಕಡೆ ಎಡಬ್ಲ್ಯೂ ಪ್ರಭಾಕರ್ ಮನೆ, ಅವರ ಕಚೇರಿ, ಎಲ್ಲ ಕಡೆ ಕೂಡ ಶೋಧ ಆಗ್ತಾ ಇದೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ.
ದಾವಣಗೆರೆಯಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿಠಲ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿಠಲ್, ಬೆಳ್ಳಂಬೆಳಗ್ಗೆ ಭ್ರಷ್ಟ ಅಧಿಕಾರಿಗಳಿಗೆ ನಡುಕ ಪ್ರಾರಂಭ ಆಗಿದೆ. ಲೋಕಾಯುಕ್ತ ಅಧಿಕಾರಿಗಳನ್ನ ಕಂಡೊಡನೆ ದಾವಣಗೆರೆಯಲ್ಲಿ ಸರಿಸುಮಾರು 6 ಕಡೆ ದಾಳಿಯಾಗಿದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಏನ್ ಬೆಳವಣಿಗೆ ಆಗ್ತಾ ಇದೆ, ಏನ್ ಡೀಟೇಲ್ಸ್ ಕೊಡ್ತೀರಿ? ಖಂಡಿತ ಶ್ರುತಿ, ಏನಂತಂದರೆ ರಾಜ್ಯಾದ್ಯಂತ ಇವತ್ತು ಲೋಕಾಯುಕ್ತ ದಾಳಿ ಆಗಿರುವಂಥದ್ದು. ಸೊ ಆ ಹಿನ್ನೆಲೆಯನ್ನು ದಾವಣಗೆರೆಯಲ್ಲೂ ಸಹ 6 ಕಡೆ ದಾಳಿಯನ್ನು ಈಗಾಗಲೇ ಲೋಕಾಯುಕ್ತ ಪೊಲೀಸರು ಬೆಳಗ್ಗೆಯಿಂದನೇ ಮಾಡ್ತಿರುವಂಥದ್ದು. ಸೊ ಆ ವಿಚಾರವಾಗಿ ಏನು ಪ್ರಮುಖವಾಗಿ KPTCL ಕಾರ್ಯನಿರ್ವಾಹಕ ಇಂಜಿನಿಯರ್ DH ಉಮೇಶ್ ಹಾಗೂ ಏನು AEE ಬೆಸ್ಕಾಂ ಜಾಗೃತದ ಇಂಜಿನಿಯರ್ ಆಗಿರುವಂಥ ಪ್ರಭಾಕರ್ ಅವ್ರ ಮನೆ ಮೇಲೂ ಸಹ ಏನೊಂದು ದಾಳಿಯನ್ನು ಮಾಡಿರುವಂಥದ್ದು. ಸೊ ಈಗಾಗಲೇ ಕೋಟ್ಯಾಂತರ ರೂಪಾಯಿ ಆಸ್ತಿ ಇರುವ ಹಿನ್ನೆಲೆಯಲ್ಲಿ ಕೂಡ ಏನು ಲೋಕಾಯುಕ್ತ ಪೊಲೀಸರು ಈಗಾಗಲೇ ಒಂದು ತಪಾಸಣೆಯನ್ನು ಮಾಡ್ತಿರುವಂಥದ್ದು. ಇನ್ನು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ಮನೆಯನ್ನು ಸಹ ಏನು ಕೈಗಾರಿಕಾ ಪ್ರದೇಶದಲ್ಲಿ ಶೆಡ್ಡು ಮತ್ತು ವಿತ್ ಸ್ವಿಮ್ಮಿಂಗ್ ಪೂಲ್ ಇರುವಂಥ ಮನೆಯನ್ನು ಸಹ ಏನು ಅಧಿಕಾರಿ ಉಮೇಶ್ ಅವರು ಈಗಾಗಲೇ ನಿರ್ಮಾಣ ಮಾಡ್ತಿರುವಂಥದ್ದು. ಅದರ ಜೊತೆಗೆ ಮಂಗಳೂರು ಸೇರಿದಂತೆ ವಿವಿಧೆಡೆ ಕೂಡ ಆಸ್ತಿ ಇರುವಂಥ ಏನು ಉಮೇಶ್ ಅವರ ಮನೆ ಮೇಲೆ ಸಂಪರ್ಕ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿರುವಂಥದ್ದು ಶ್ರುತಿ. ಇನ್ನು ಇನ್ನಷ್ಟು ಮಾಹಿತಿಗಳಂದರೆ ಎಷ್ಟರ ಮಟ್ಟಿಗೆ ಅಲ್ಲಿ ಭ್ರಷ್ಟ ಅಧಿಕಾರಿಗಳಿಂದ ಆಸ್ತಿ ದಾಖಲಾತಿಗಳು ಸಿಕ್ಕಿದೆ, ಅದು ಕೂಡ ಇನ್ನಷ್ಟೇ ಮಾಹಿತಿ ಬರಬೇಕಾಗಿರುವಂಥದ್ದು ಶ್ರುತಿ. ಓಕೆ ವಿಠಲ್, ಹಾಗೆ ಸಂಪರ್ಕದಲ್ಲಿ ವಾಪಸ್ ಬರ್ತೀವಿ. ನಮ್ಮ ಪ್ರತಿನಿಧಿ ದಾವಣಗೆರೆಯಿಂದ ಮಾಹಿತಿ ಕೊಡ್ತಾ ಇದ್ರು ವಿಠಲ್, 6 ಕಡೆ ದಾಳಿಯಾಗಿದೆ ಅಂತ. ಸೊ ಸದ್ಯಕ್ಕೆ ಮಾಹಿತಿ ಇಲ್ಲ, ಬಟ್ ಪರಿಶೀಲನೆ ಆಗ್ತಾ ಇದೆ, ಇನ್ನಷ್ಟೇ ಮಾಹಿತಿ ಸಿಗುತ್ತೆ ಅಂತ ಹೇಳ್ತಾ ಇದ್ರು. ಮತ್ತೊಂದು ಕಡೆ ಬೆಳಗಾವಿಗೆ ಹೋಗೋಣ. ಬೆಳಗಾವಿಯಲ್ಲೂ ಕೂಡ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ನಮ್ಮ ಪ್ರತಿನಿಧಿ ಮೈಲಾರಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮೈಲಾರಿ, ಬೆಳಗಾವಿಯಲ್ಲಿ ಏನಾಗ್ತಾ ಇದೆ? ಹೌದು ಶ್ರುತಿ, ಇವತ್ತು ಭ್ರಷ್ಟ ಅಧಿಕಾರಿಗಳಿಗೆ ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಏನು ಅಧಿಕಾರಿಗಳು ಶಾಕನ್ನ ಕೊಟ್ಟಿರುವಂತದ್ದು. ಈ ಹಿಂದೆ ಏನು ದಾಳಿ ಆದಂತ ಮಹದೇವ್ ಬನ್ನೂರ್ ಅವರ ಮೇಲೆ ಮತ್ತೊಮ್ಮೆ ದಾಳಿ ಮಾಡಿದ್ದಾರೆ. ಇವರು ಏನು ಜಿಲ್ಲಾ ಪಂಚಾಯತ್ನ AEE ಆಗಿ ಕೆಲಸವನ್ನ ಮಾಡ್ತಿದ್ರು. ಈ ಹಿಂದೆ ಕೂಡ ಇವರನ್ನ ಟ್ರ್ಯಾಪ್ ಅನ್ನ ಮಾಡಿದ್ರು ಏನು ಲೋಕಾಯುಕ್ತ ಅಧಿಕಾರಿಗಳು. ಬೆಳಗಾವಿಯ ಜಿಲ್ಲಾ ಪಂಚಾಯತಿಯ ಏನು ಕಚೇರಿಯಲ್ಲಿ AEE ಆಗಿ ಕೆಲಸವನ್ನ ಮಾಡ್ತಿದ್ರು. ಇವತ್ತು ಅಂದ್ರೆ ಈ ಹಿಂದೆ 27 ಲಕ್ಷವನ್ನ ಅವರ ಮನೆಯಲ್ಲಿ ದಾಳಿ ಆದಂತ ಸಂದರ್ಭದಲ್ಲಿ ಸಿಕ್ಕಿತ್ತು. ಹೀಗಾಗಿ ಮತ್ತೊಮ್ಮೆ ಅದರ ಮುಂದುವರೆದ ಭಾಗವಾಗಿ ಈಗ ಮತ್ತೆ ದಾಳಿಯನ್ನ ಮಾಡಿದ್ದಾರೆ. ಹಲವು ಮಹತ್ವದ ದಾಖಲೆಗಳನ್ನು ಕೂಡ ಸದ್ಯ ಏನು ಲೋಕಾಯುಕ್ತ ಅಧಿಕಾರಿಗಳು ವಶಪಡಿಸಿಕೊಂಡಿರುವಂತದ್ದು. ಪ್ರಮುಖವಾಗಿ ಇವತ್ತು ಬೆಳಗಾವಿ ತಾಲೂಕಿನ ಎಳ್ಳೂರು ಹೊರ ವಲಯದಲ್ಲಿ ಇರುವಂತಹ ಅವರ ಮನೆಯ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಏನು ಮಹದೇವ್ ಬನ್ನೂರ್ ಏನಿದ್ದಾರೆ, ಇವರು ಏನೇ ಕೆಲಸ ಆಗ್ಬೇಕಾದ್ರೂ ಏನು ಲಂಚವನ್ನ ಕೊಡ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಏನು ಬೇಡಿಕೆಯನ್ನ ಇಡ್ತಿದ್ರಂತೆ. ಹೀಗಾಗಿ ಅವರ ಮೇಲೆ ದೂರುಗಳು ಸಾಕಷ್ಟು ಬಂದಿದ್ವು. ಈ ಹಿಂದೆ ಕಳೆದ 2 ತಿಂಗಳ ಹಿಂದಷ್ಟೇ ಕೂಡ ಅವರ ಮನೆಯ ಮೇಲೆ ದಾಳಿ ಆಗಿತ್ತು. ದಾಳಿ ಆದಂತ ಸಂದರ್ಭದಲ್ಲಿ ಸುಮಾರು 27 ಲಕ್ಷ ಹಣ ಕೂಡ ಅವರ ಮನೆಯಲ್ಲಿ ಸಿಕ್ಕಿತ್ತು. ಹಾಗಾಗಿ ಇವತ್ತು ಆ ದಾಖಲೆಗೆ ಸಂಬಂಧಿಸಿದಂತೆ ಮತ್ತೊಮ್ಮೆ ಮುಂದುವರೆದ ಭಾಗವಾಗಿ ಸದ್ಯ ಅವರ ಇಲ್ಲಿ ಎಳ್ಳೂರು ಹೊಲ ವಲಯದಲ್ಲಿ ಇರುವಂತ ಅವರ ಮನೆಯ ಮೇಲೆ ಕೂಡ ಸದ್ಯ ಏನು ಭರತ್ ರೆಡ್ಡಿ DYSP ಲೋಕಾಯುಕ್ತ DYSP ಅವರ ನೇತೃತ್ವದಲ್ಲಿ ಸದ್ಯ ದಾಳಿ ಆಗಿದೆ. ದಾಳಿಯಲ್ಲಿ ಈಗ ಏನು ಹಲವು ಮಹತ್ವದ ದಾಖಲೆ ಪತ್ರಗಳು ಸಿಕ್ಕಿದೆ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಶ್ರುತಿ. ಓಕೆ ಮೈಲಾರಿ, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಒಟ್ಟಿನಲ್ಲಿ ಬೆಳಗಾವಿಯ ಜಿಲ್ಲಾ ಪಂಚಾಯತ್ AEE ಅವರ ನಿವಾಸ, ಬನ್ನೂರು ಅವರ ನಿವಾಸ 2ನೇ ಬಾರಿ ದಾಳಿಯಾಗಿರೋದು. ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಬಹುದು, ಸರ್ಕಾರಿ ಕೆಲಸ ದೇವರ ಕೆಲಸ ಅಂತಾರೆ. ಬಟ್ ಈ ಭ್ರಷ್ಟಾಧಿಕಾರಿಗಳಿಗೆ ಚಳಿ ಬಿಡಿಸೋದು ಯಾಕಂದ್ರೆ ಅವರು ಸರ್ಕಾರಿ ಕೆಲಸ ದೇವರ ಕೆಲಸ ಅನ್ಕೊಂಡಿರಲ್ಲ. ದುಡ್ಡು ಮಾಡದೆ ಆಸ್ತಿ ಮಾಡದೆ ನಮ್ಮ ಕೆಲಸ ಅಂತ ಅನ್ಕೊಂಡು ಸಿಕ್ಕಲ್ಲ ಆಸ್ತಿ ಗಳಿಕೆ ಮಾಡಿದ್ರು. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ.